ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯ ಅವರು ಐಕಾನಿಕ್ ಜೋಡಿ ಆಗುವತ್ತ ಹೆಜ್ಜೆ ಇಟ್ಟಿದ್ದಾರೆ ಅಂತಕ್ಕಂಥ ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಅದು ಐಕಾನಿಕ್ ಜೋಡಿಗಳು ಅಂತ ಬಂದರೆ ನಮ್ಮ ವಿರುಷ್ಕ ಜೋಡಿ ಮೊದಲನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಯಾಕೆಂದರೆ ಇಡೀ ವಿಶ್ವದಾದ್ಯಂತ ಅಭಿಮಾನಿಗಳನ್ನು ಹೊಂದಿರುವ ವಿರಾಟ್ ಕೊಹ್ಲಿ ಕಾರಣ. ಹಾಗೆಯೇ ನಮ್ಮ ಕನ್ನಡದ ಐಕಾನಿಕ್ ಜೋಡಿ ಯಾರಪ್ಪ ಅಂದರೆ ನಮ್ಮ ರಾಕಿ ಬಾಯ್ ಮತ್ತು ನಮ್ಮ ರಾಧಿಕಾ ಪಂಡಿತ್ ಅವರು. ಇವರ ರೀತಿ ನಮ್ಮ ಗಿಲ್ಲಿ ನಟ ಅವರು ಮತ್ತು ನಮ್ಮ ಕಾವ್ಯ ಅವರು ಐಕಾನಿಕ್ ಜೋಡಿ ಆಗ್ತಾ ಇದ್ದಾರಾ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಬಂಧುಗಳೇ. ಕನ್ನಡ ಬಿಗ್ ಬಾಸ್ ಮುಗಿದು ತಿಂಗಳುಗಳೇ ಕಳೆದು ಹೋಗಿದೆ. ಆದರೆ ನಮ್ಮ ಗಿಲ್ಲಿ ನಟರಾಜ್ ಮತ್ತು ಕಾವ್ಯ ಅವರ ಅಭಿಮಾನಿಗಳ ಕ್ರೇಜ್ ಮತ್ತು ಇವರ ಕ್ರೇಜ್ ಕಡಿಮೆನೇ ಆಗಿಲ್ಲ ಬಂಧುಗಳೇ. ಇವರಿಬ್ಬರು ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ, ಎಲ್ಲರನ್ನ ಮನರಂಜಿಸ್ತಾ ಇದ್ದಾರೆ. ಹೌದು ಬಂಧುಗಳೇ, ಗಿಲ್ಲಿ ನಟರಾಜ್ ಮತ್ತು ಕಾವ್ಯ ಅಂದರೆ ಇವರ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಪ್ರೀತಿಯಾಗಿ ಬಿಟ್ಟಿದೆ. ಇವರಿಬ್ಬರು ಕೂಡ ಜೊತೆಯಾಗಿರಬೇಕು, ಮದುವೆಯಾಗಬೇಕು, ಜೊತೆಯಾಗಿ ಸಿನಿಮಾಗಳನ್ನು ಮಾಡಬೇಕು ಅಂತ ಇಬ್ಬರ ಅಭಿಮಾನಿಗಳ ಒಕ್ಕೋರ್ಲಿನ ಕೂಗಾಗಿದೆ ಅಂತ ಹೇಳ್ಬೋದು ಬಂಧುಗಳೇ. ಕಾವ್ಯ ಅವರು ಮತ್ತು ಗಿಲ್ಲಿ ನಟರಾಜ್ ಅವರು ಕನ್ನಡದ ಐಕಾನಿಕ್ ಸ್ಟಾರ್ಗಳಾಗಿ ಹೋಗಿಬಿಟ್ಟಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಇಬ್ಬರು ಕೂಡ ಭಾಗವಹಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮಗಳನ್ನು ಗಮನಿಸಿದಾಗ ಒಬ್ಬರಿಗೊಬ್ಬರು ಮಾಡ್ತಿರ್ತಕ್ಕಂಥ ಕೇರು ಮತೆಗೆ ಸಪೋರ್ಟನ್ನು ಗಮನಿಸಿದ ಅಭಿಮಾನಿ ವರ್ಗದವರು ಹೇಳ್ತಾ ಇರೋದು ಒಂದೇ ಮಾತು, ಅದೇನಪ್ಪ ಅಂದರೆ ಲೆಜೆಂಡ್ರಿ ಜೋಡಿ ಆಗ್ತಾರೆ ನಮ್ಮ ಗಿಲ್ಲಿ ಕಾವ್ಯ ಅಂತ. ನಾವೆಲ್ಲರೂ ಗಮನಿಸ್ತಿರ್ತೇವೆ, ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಅವರು ಮದುವೆಗೂ ಮೊದಲು ನಡೆದುಕೊಳ್ತಿದ್ದ ರೀತಿ ಮತ್ತು ಅವರು ತೋರಿಸಿದ್ದ ಪ್ರೀತಿಯನ್ನು ಗಮನಿಸಿರುವ ಪ್ರೇಕ್ಷಕರು ಇವರನ್ನು ಅನುಷ್ಕಾ ಮತ್ತು ವಿರಾಟ್ಗೆ ಹೋಲಿಕೆ ಮಾಡಿಕೊಳ್ತಾರೆ. ಜೊತೆಗೆ ನಮ್ಮ ಸ್ಯಾಂಡಲ್ವುಡ್ನ ರಾಧಿಕಾ ಪಂಡಿತ್ ಮತ್ತು ರಾಕಿಂಗ್ ಸ್ಟಾರ್ ಯಶ್, ಯಾರಿಗೆ ಗೊತ್ತಿಲ್ಲ ಹೇಳಿ, ಇವರಿಬ್ಬರ ಜೋಡಿಯನ್ನು ಕೂಡ ಇವರಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಇವರಿಬ್ಬರ ಸ್ನೇಹ ಪ್ರೀತಿ ಹೇಗೆ ಬೆಳೀತು ಅಂತ ತಿಳಿದಿರುವ ಗಿಲ್ಲಿಯ ಅಭಿಮಾನಿಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಫೋಟೋವನ್ನು ಗಿಫ್ಟ್ ಕೊಟ್ಟಿದ್ದಾರೆ. ಒಂದು ಫೋಟೋದಲ್ಲಿ ಲಾಂಗೆಸ್ಟ್ ಬಂಧನ ಅಂತಕ್ಕಂಥ ಟೈಟಲನ್ನು ಬರೆದು ಯಶಿಕಾ ಹಾಗೇನೆ ಗಿವ್ಯ ಮತ್ತು ವಿರುಷ್ಕಾ ಅಂತಕ್ಕಂಥ ಟೈಟಲ್ ಕೂಡ ಕೊಟ್ಟಿದ್ದಾರೆ ಬಂಧುಗಳೇ. ಅಭಿಮಾನಿಗಳ ಆಶಯ ಏನೇ ಇರಬಹುದು, ಈಗಾಗಲೇ ವಿರಾಟ್ ಕೊಹ್ಲಿ ಆಗಿರ್ಬೋದು, ರಾಧಿಕಾ ಪಂಡಿತ್ ಅವರಾಗಿರ್ಬೋದು ತುಂಬ ಜರ್ನಿಯನ್ನು ಸವೆಸಿದ್ದಾರೆ. ಆದರೆ ಇವರಿಬ್ಬರ ಕೇಸಲ್ಲಿ ಇದು ನಿಜ ಆಗುತ್ತಾ ಅಥವಾ ಸುಳ್ಳಾಗುತ್ತಾ ಗೊತ್ತಿಲ್ಲ. ಆದರೆ ಅಭಿಮಾನಿ ವರ್ಗಗಳ ಆಶಯ ಏನಂದರೆ ಇವರಿಬ್ಬರು ಜೋಡಿ ಆಗಬೇಕು, ಜೊತೆ ಆಗಬೇಕಂತಕ್ಕಂಥದ್ದು. ಸದ್ಯಕ್ಕಂತೂ ನಮ್ಮ ಗಿಲ್ಲಿ ನಟರಾಜರಾಗಿರ್ಬೋದು ಅಥವಾ ಕಾವ್ಯ ಆಗಿರ್ಬೋದು ಅದ್ಭುತವಾಗಿ ಫ್ರೆಂಡ್ಶಿಪ್ನನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಯಾವುದೇ ಕಾರ್ಯಕ್ರಮವನ್ನು ನೋಡಿದರೂ ಕೂಡ ಇವರಿಬ್ಬರು ಹೇಳೋದು ಅಂದರೆ ನಾವಿಬ್ಬರು ಬೆಸ್ಟ್ ಫ್ರೆಂಡ್ ಅಂತ. ಬಂಧುಗಳೇ, ಈ ಒಂದು ವಿಡಿಯೋದಲ್ಲಿ ನೀವು ಗಮನಿಸಿದ ಹಾಗೆ ಗಿಲ್ಲಿ ಮತ್ತು ಕಾವ್ಯ ಅವರು ಲಾಂಗೆಸ್ಟ್ ಬಂಧನ ಆಗುತ್ತಾ, ಬೆಸ್ಟ್ ಜೋಡಿ ಆಗುತ್ತಾ, ನಿಮಗೇನನ್ನಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ಕೂಡ ನಿಮಗೆಲ್ಲರಿಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.